ವೇದವಾಕ್ಯವನ್ನೆಲ್ಲ ಬೋಧನೆಗಳನ್ನಡಲಿ ಬೋಧಿಸುತ್ತ ಜನರ ವೇದಾಮತಿ ಗೆಳಿಸುವ ಸಾಧುಜ ಗುಣಿಗೆ ಮಣಿಯುವೆನು ಸಾಧುಜ ಗುಣಿಗೆ ಮಣಿಯುವೆನು ನಿಜವನ್ನರೈಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಬೇಡಿ ನಿಜದೋಳ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋರಾಡಿ ಸುತ್ತನಾಗಿ ಕೈಲಾಸಿ ಜಡಿಸಿದ ಸಿದ್ಧರುಡರಿಗೆ ನತನಪ್ಪೇ ಸಿದ್ಧರುಡರಿಗೆ ನತನಪ್ಪೇ ಬಾಳ ಬಲವೇ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳಮತನಕ ಬಾಳ ಹೋಗುತ್ತದೆ ಪಡಿ ಶಾಸ್ತ್ರನಂಬುವನಲ್ಲ ಬಾಳ ಶಕ್ತಿಯ ಸುವಗರ್ಜನೆ ಬಾಳ ಕೇಳಿದ ಬಳಿಕ ಬಾಳ ಕೇಳಲು ಬೇಕು ವೇದಾಂತಂಬ ಶಾಸ್ತ್ರವು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಅಪ್ಪಂಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡೋತ್ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದಾಜಿಯವರ ಶ್ರೀಚರಣ ಕಮಲಗಳನ್ನು ಹೃದಯದಲ್ಲಿ ಸ್ಥಾಪಿಸಿಕೊಂಡು ಜಗತ್ತೊಂದರು ಸಾಕ್ಷಾತ್ ಪರಶಿವನ ಅವತಾರಿಗಳಾದ ವೇದಾಂತ ಸಾರ್ವಭೌಮ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಹಾಗೂ ಆರೂಢ ಜ್ಯೋತಿ ಶುತ್ರಪ್ಪ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ತಮ್ಮೆಲ್ಲರಿಗೂ ಅನೇಕ ವಂದನೆಗಳನ್ನು ಸಮರ್ಪಿಸುತ್ತಾ ಶ್ರೀಮನ್ ನಿಜಗುಣ ಯೋಗಿಗಳ ವಿರಚಿತವಾದಂಥ ಪರಮಾರ್ಥ ಗೀತೆ ಎನ್ನುವ ಗ್ರಂಥದ ಮೊದಲನೆಯ ಗತಿಯ ಒಂದನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿರುವಂಥದ್ದು. ಈ ಒಂದು ಗೀತೆಯ ಪೂರ್ವದಲ್ಲಿ ಪ್ರಶ್ನೆಯನ್ನು ಮಾಡಿರತಕ್ಕಂಥ ಶಿಷ್ಯನು ವಶಿಷ್ಠ ಮಹರ್ಷಿಗಳನ್ನು ಕುರಿತು ಶ್ರೀರಾಮಚಂದ್ರನು ಈ ಒಂದು ನುಡಿಯಲ್ಲಿ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥ ವಿಷಯವನ್ನು ಹೇಳಿಕೆ ಅಂತ ಬಂದಾರ. ಇಲ್ಲಿ ಏನಪ್ಪ ಅಂತಂದರೆ, ಶ್ರೀ ಗುರುವಿಗೆ ಶಿಷ್ಯನು ಪೊಡಮುಟ್ಟು ರಾಗಮ್ಮಿಗೆ ಭಕ್ತಿಯೊಳ ಅಳವಟ್ಟು ತನ್ನ ನಿಜ ಸ್ಥಿತಿ ತಾನೇನೆಂದು ಮುನ್ನಿನ ಪರಿಭವ ಎಂತಾಯಿತೆಂದು ಇನ್ನಿದು ಪರಿಯುವುದು ಉಪಾಯಮಿದೆಂದು ನನ್ನಿಯನೆ ಎನಗೀಗಳೆ ಪೇಳೆಂದು ಭಿನ್ನಯಿಸಿದೊಡೆ ಗುರು ಉತ್ತಮನಂದು ಮನ್ನಿಸಿದನು ಶಿಷ್ಯನೊಳಿಂತೆಂದು ಕೇಳಲೆ ವಾಸಿಷ್ಠಾದಿಗಳಲ್ಲಿ ಪೇಳಿದ ತತ್ವಾರ್ಥವು ನಿಂದಿಲ್ಲಿ ನಿನಗರ್ಪುವೇನೋ ಆನು ಈ ಗೀತೆಯೋಳು ತನುಜನೆ ಕೇಳೈ ತಿಳಿದು ಒಲವಿನೋಳು ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳಿಕೆ ಅಂತ ಬಂದರ.
ಮೊಟ್ಟ ಮೊದಲು ಶ್ರೀ ಗುರುವಿಗೆ ಶಿಷ್ಯನು ಅಂತ. ಒಬ್ಬ ಯೋಗ್ಯನಾಗಿರುವಂಥ ವಿವೇಕಿಶಾಲಿಯಾದಂಥ ಶಿಷ್ಯ ಯಾರನ್ನು ಕುರಿತು ಶರಣು ಹೋಗ್ತಾನಪ್ಪ ಅಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರುವಂಥ ಗುರುವನ್ನು ಕುರಿತು ಶರಣು ಹೋಗುವುದು ಇದು ಮೊದಲನೇ ಕೆಲಸ. ಆ ಗುರು ಯೋಗ್ಯ ಆಗಿರಬೇಕು ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಬರೇ ಗುರು ಅನ್ನಲ್ಲ, ಶ್ರೀ ಗುರುವಿಗೆ ಅಂದರೆ ಶ್ರೋತ್ರಿಯನಾಗಿರುವಂಥ ಬ್ರಹ್ಮನಿಷ್ಠನಾಗಿರುವಂಥ ಸದ್ಗುರುವಿಗೆ ಶರಣಾಗತನಾಗು. ಆ ಗುರುವಿನಲ್ಲಿ ಶರಣಾಗತನಾಗುವ ಪೂರ್ವದಲ್ಲಿ ಶಿಷ್ಯನಾದವನಿಗೆ ಏನು ಯಾವ ಭಾವ ಇರಬೇಕು, ಅವನ ಗುಣಲಕ್ಷಣ ಹೇಗಿರಬೇಕು ಅನ್ನೋದಕ್ಕೆ ಇಲ್ಲಿ ಸ್ಪಷ್ಟ ಹೇಳ್ಯಾರ ನಿಜಗೊಂಡ್ರು. ಶ್ರೀ ಗುರುವಿಗೆ ಶಿಷ್ಯನು ಪೊಡಮುಟ್ಟು ರಾಗಮ್ಮಿಗೆ ಭಕ್ತಿಯೊಳ ಅಳವಟ್ಟು ಅಂದ್ರು. ಗುರು ಯೋಗ್ಯ ಇರಬೇಕು, ಮತ್ತೆ ಅಂಥ ಗುರುವಿನಲ್ಲಿ ಹೋಗ್ಬೇಕಾದ್ರೆ ಶಿಷ್ಯ ಹೆಂಗಿರಬೇಕಪ್ಪ ಅಂತಂದ್ರೆ ರಾಗಮ್ಮಿಗೆ ಅಂತ ಹೇಳಿದರು. ಅನುರಾಗಂ ಅಂದರೆ ಹೆಚ್ಚಾದಂಥ ಪ್ರೀತಿಯಿಂದ ಕೂಡಿಕೊಂಡಿರಬೇಕು ಅಂದ್ರೆ ಅವರು. ಪ್ರೀತಿ ಅಂದರೆ ಭಕ್ತಿ ಅಂದರೆ ಒಂದೇ. ಭಕ್ತಿ ಹೇಗಿರಬೇಕು ಅದು ಅಂದರೆ ಅಚಲವಾದಂಥ ಭಕ್ತಿಯಿಂದ ಕೂಡಿಕೊಂಡಿರಬೇಕು. ಸಾಮಾನ್ಯವಾಗಿ ನಮ್ಮ ಪ್ರೀತಿ ಹೆಂಗಿರ್ತಾವಪ್ಪ ಅಂದ್ರೆ ಅನುಕೂಲ ಆದಾಗ ನಾವು ಪ್ರೀತಿ, ಅನನುಕೂಲ ಆದಾಗ ಅದರ ಮೇಲೆ ದ್ವೇಷ ಮಾಡ್ತೀವಿ. ಇದು ಎಲ್ಲಿರ್ತದಂದ್ರೆ ವಿಷಯಾದಿಗಳಲ್ಲಿ ಇರ್ತದ ಸಹಜವಾಗಿ. ಆದರೆ ಸದ್ಗುರುವಿನಲ್ಲಿ ಹೋದಾಗ, ಅಂಥ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುವಿನ ಸನ್ನಿಧಾನದಲ್ಲಿ ಇದ್ದಾಗ ಎಂಥ ಭಕ್ತಿ ಇರಬೇಕಪ್ಪ ಅಂದರೆ ಅದು ಅಚಲ ಇರಬೇಕು. ಅದು ಯಾವ ಕಾಲಕ್ಕೂ ಕೆಟ್ಟಿರಬಾರ್ದು. ಅನುಕೂಲ ಪ್ರತಿಕೂಲ ಸಂದರ್ಭದಲ್ಲಿ ಕೂಡ ಆ ಭಕ್ತಿಗೆ ಅಂದರೆ ಪ್ರೀತಿಗೆ ಯಾವುದೇ ರೀತಿಯಿಂದ ಕೊರತೆ ಅಂತ ಕೆಟ್ಟಿರಬಾರ್ದು ಅಂತ ಹೇಳ್ತಾನೆ. ಅನುರಾಗಂ ಮಿಗೆ ಅಂದರೆ ಹೆಚ್ಚಾದ ಅಂತ ಅರ್ಥ. ರಾಗಂ ಮಿಗೆ ಅಂದರೆ ಹೆಚ್ಚಾಗಿ ಅಂದ್ರೆ ಅವರು. ಭಕ್ತಿಯೊಳ ಅಳವಟ್ಟು ಅಂದರೆ ಆ ಭಾವದಿಂದ ಕೂಡಿಕೊಂಡಿರಬೇಕು ಅಂದ್ರೆ ಅವರು. ಯಾವಾಗಲೂ ಅಚಲವಾದ ಅನನ್ಯ ಪ್ರೇಮ ಲಕ್ಷಣಾತ್ಮಕ ಭಕ್ತಿ ಅಂತ ಹೇಳ್ಕೊಂಬಂದಾರ. ನಿಜಗೊಂಡ್ರೆ ಹೇಳ್ಯಾರ. ಆವ ಕಾಲದೋಳು ಬಳಿಕ ಆವ ದೇಶದೋಳು ಬೇರೆ ಆ ವಸ್ತುವಿನೋಳು ಎಡೆವರಿಯದ ಅತಿ ಮಮತೆ ಆವ ಪರಿಯೋಳು ತನ್ನ ಮೇಲಿರ್ಪದಂತೆ ಗುರುದೇವತೆಯೊಳ ಅನುರಾಗ ವಿಹುದೆ ನಿಜ ಭಕ್ತಿ ಅಂತ ಹೇಳ್ಯಾರ. ಸದ್ಗುರುಗಳಲ್ಲಿ ಸತ್ಶಾಸ್ತ್ರಗಳಲ್ಲಿ ಅಧಿಕವಾದಂಥ ಪ್ರೀತಿ ಉಳ್ಳವನಾಗಿರಬೇಕು ಶಿಷ್ಯನಾದಂಥವನು. ಅದರಲ್ಲಿ ಯಾವ ಕಾಲಕ್ಕೂ ಕೊರತೆ ಆಗಿರಬಾರದು. ಈ ಗುಣ ಶಿಷ್ಯನಲ್ಲಿರಬೇಕು. ಮೇಲೆ ಹೇಳಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ಇರಬೇಕು. ಇವರು ಇಬ್ಬರಲ್ಲಿ ಏನಪ್ಪ ಅಂದರೆ ಪ್ರಶ್ನೆ ವಾದ ಸಂವಾದ ನಡೀತಕ್ಕಂಥದ್ದು. ಮತ್ತು ಪ್ರಶ್ನೆ ಎಂಥವು ಇರ್ತವ್ರಿ ಅಂದರೆ ಉಚಿತವಾದಂಥ ಪ್ರಶ್ನೆಗಳನ್ನು ಮಾಡಬೇಕು ಅಂದ್ರೆ ಅವರು. ಪ್ರಶ್ನೆ ಆ ಪ್ರಶ್ನೆಗೆ ಅರ್ಥ ಇರಬೇಕು. ಆ ರೀತಿಯಿಂದ ಪ್ರಶ್ನೆಯನ್ನು ಮಾಡತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಮಾಡ್ಯಾರ. ಯಾರು ಮಾಡಿದ್ರು ಪ್ರಶ್ನೆ ಅಂದರೆ ಶ್ರೀರಾಮಚಂದ್ರನು ವಶಿಷ್ಠ ಮಹರ್ಷಿಗಳನ್ನು ಕುರಿತು ಪ್ರಶ್ನೆಯನ್ನು ಮಾಡ್ತಾನೆ. ಒಬ್ಬ ಅವತಾರ ಪುರುಷನಾಗಿದ್ದು ಸಕಲವನ್ನು ಅರಿತಿದ್ರೂ ಕೂಡ ಅವರು ಸಾಮಾನ್ಯರಾಗಿ ಎಲ್ಲರಂತೆ ಹುಟ್ಟಿ ಬಂದವರಲ್ಲ. ಲೋಕ ಕಲ್ಯಾಣಕ್ಕಾಗಿ ಜನ್ಮವನ್ನು ಎತ್ತಿ ಬಂದಿರತಕ್ಕಂಥವ್ರು. ಅಂಥ ಅವತಾರ ಪುರುಷರಾದರೂ ಕೂಡ ಗುರು ಪರಂಪರೆಯನ್ನು ಎಂದೂ ಯಾವ ಕಾಲಕ್ಕೂ ಯಾವುದೇ ರೀತಿಯಿಂದ ಶಾಸ್ತ್ರಕ್ಕೂ ಮತ್ತು ಶ್ರುತಿಗೂ ಯಾವುದೇ ವಿರುದ್ಧವಾಗದಂತೆ ಆ ಪರಂಪರೆಯನ್ನು ಅನ್ನುವಂಥದ್ದು ಎಷ್ಟು ಸ್ಪಷ್ಟವಾಗಿ ಇಟ್ಕೊಂಡು ಬಂದಾರ ಅವರು. ಅಂಥ ಅವತಾರ ಪುರುಷನಾದಾಗ್ಯೂ ಕೂಡ ಗುರುವನ್ನು ಆಶ್ರಯಿಸಿ ಗುರುಗಳನ್ನು ಕುರಿತು ಪ್ರಶ್ನೆಯನ್ನು ಮಾಡ್ತಾನೆ. ಇಲ್ಲಿ ತನ್ನ ನಿಜ ಸ್ಥಿತಿ ತಾನೇನೆಂದು, ನನ್ನ ನಿಜ ಸ್ಥಿತಿ ಅಂದರೆ ನಾನು ಯಾರು ಅನ್ನುವಂಥದ್ದು ಒಂದು ಪ್ರಶ್ನೆ. ಮುನ್ನಿನ ಪರಿಭವ ಎಂತ ಐತೆಂದು. ಪರಿಭವ ಈ ಜಗತ್ತೇನು ತೋರ್ತದಲ್ಲ ನಮಗೆ, ಈ ಜಗತ್ತು ಉತ್ಪತ್ತಿ ನಾಶಗಳು ಎದರಿಂದ ಆಯ್ತಪ್ಪ, ಎದರಿಂದ ಹುಟ್ಟಿತು, ಎದರಿಂದ ನಾಶ ಆಗ್ತದೆ, ಮತ್ತು ಇದು ತೋರ್ಲಿಕ್ಕೆ ಕಾರಣ ಏನು ಕಾರಣದಿಂದ ಈ ಜಗತ್ತು ನಮಗೆ ಪ್ರತೀತಿ ಆಗ್ತದೆ, ಮತ್ತು ಇನ್ನಿದು ಪರಿಯುವುದು ಉಪಾಯಮಿದಂದು. ಈ ಜಗತ್ತಿನೊಳಗೆ ಏನು ತೋರ್ತದ ಜನನ ಮರಣ ಸುಖ ದುಃಖ, ಈ ಸಮಸ್ತ ದುಃಖದಿಂದ ಬಿಡುಗಡೆ ಆಗುವಂಥ ಮಾರ್ಗ ಯಾವುದು ಉಂಟು ಅಂತ ಇಲ್ಲಿ ಪ್ರಶ್ನೆ, 3 ಪ್ರಶ್ನೆ ಕೇಳ್ಯಾರ. ಹೀಗೆ ಪರಿಯುವುದು ಉಪಾಯಮಿದೆಂದು. ಇದಕ್ಕೆ ಉಪಾಯ ಅಂದ್ರೆ ಉಪಾಯ ಬೇಕಲ್ಲ. ಎಲ್ಲಿ ಅಪಾಯ ಅದ ಅಲ್ಲಿ ಉಪಾಯ ಹುಡುಕ್ತಾನ ಮನುಷ್ಯ.
ರೋಗ ಎಲ್ಲಿ ಅದ ಅಂದಮೇಲೆ ಅದಕ್ಕೆ ಔಷಧ ನಾವು ಹುಡುಕ್ತೀವಿ. ಮೊದಲು ರೋಗ ಗೊತ್ತಾಗಬೇಕಲ್ಲ. ರೋಗ ಗೊತ್ತಾದವನೇ ಔಷಧ ಹುಡುಕ್ತಾನ. ನಮಗೆ ರೋಗನೇ ಗೊತ್ತಾಗಲಿಲ್ಲ ಅಂದ್ರೆ ಅದಕ್ಕೆ ಔಷಧ ಯಾಕೆ ಹುಡ್ಕಕ್ಕೆ ಹೋಗ್ತೀವಿ? ಅದರಂಗೆ ಇಲ್ಲಿ ರೋಗ ಅಂತ ಗೊತ್ತಾಯದ ಯಾರಿಗೆ? ಶ್ರೀರಾಮಚಂದ್ರನಿಗೆ. ಏನು ರೋಗ ಇದೆ? ಇದು ಭವರೋಗ ಗಂಟು ಬಿದ್ದದಂತ. ಪುನರಪಿ ಜನನಂ ಪುನರಪಿ ಮರಣಂ. ಈ ಹುಟ್ಟು ಸಾವು ಅನ್ನುವಂಥ ಈ ಭವರೋಗ ಅನ್ನುವಂಥದ್ದೊಂದು ರೋಗ ಐತೆ ಅಂತ ಹೇಳ್ತಾನೆ. ಸಂಸಾರಂ ದೀರ್ಘ ರೋಗಸ್ಯ. ಸಂಸಾರ ಅಂದರೆ ಏನು? ಹುಟ್ಟೋದು ಸಾಯೋದಕ್ಕೆ ಸಂಸಾರ ಅಂತ ಕರೆದಾರ. ಪುನಃ ಹುಟ್ಟೋದು ಪುನಃ ಸಾಯೋದು, ಪುನಃ ಹುಟ್ಟೋದು ಪುನಃ ಸಾಯೋದು ದೀರ್ಘ ರೋಗಸ್ಯ ಅಂದ್ರೆ ಅವರು ಇದಕ್ಕಿಂತ ದೊಡ್ಡ ರೋಗ ಜಗತ್ತಿನಾಗ ಯಾವುದೂ ಇಲ್ಲ. ಎಲ್ಲದಕ್ಕಿಂತ ದೊಡ್ಡ ರೋಗ ಯಾವುದು? ಇದೇ ಜನನ ಮರಣ ಅನ್ನುವಂಥದ್ದು. ಇಂಥ ಒಂದು ರೋಗಕ್ಕೆ ತುತ್ತಾದಂಥ ನನಗೆ ಇದಕ್ಕೆ ಉಪಾಯ, ಈ ರೋಗವನ್ನು ನಿವೃತ್ತಿ ಮಾಡಿಕೊಳ್ಳಲಿಕ್ಕೆ ಯೋಗ್ಯವಾದಂಥ ಉಪಾಯವನ್ನು ಹೆಂಗೆ ಹೇಳ್ರಿ? ನನ್ನಿಯನೆ. ನನ್ನಿಯನೆ ಅಂದರೆ ಏನು? ನಿಶ್ಚಯವಾಗಿ ಅಂತ. ನಿಶ್ಚಯವಾಗಿ ಹೇಳ್ರಂದ್ರೆ ಮೊದಲು ಇದನ್ನು ತಿಳಿದಾನ ಅನ್ನಬೇಕು, ತಿಳಿದಿಲ್ಲ ಅನ್ನಬೇಕು? ಮೊದಲೇ ತಿಳಿದಾನ. ಏನು ತಿಳಿದಾನ? ಅನೇಕ ಮತಾಂತರಗಳಲ್ಲಿ ಅನೇಕ ವಿಚಾರಗಳನ್ನು ತಾನು ತಿಳಿದಾನ. ಪರಂತು ಅದು ದೃಢ ಆಗಿಲ್ಲ. ಯಾಕೆ ದೃಢ ಆಗಿಲ್ಲ ಅಂದರೆ ಒಬ್ಬೊಬ್ಬರು ಒಂದೊಂದು ಮತಾಂತರಗಳಲ್ಲಿ ಒಂದೊಂದು ವಿಷಯಗಳನ್ನು ಹೇಳ್ಕ್ಯಾಂತ ಬಂದಾರ. ಯಾವುದು? ಈ ಮೋಕ್ಷದ ವಿಚಾರವಾಗಿ. ಇಂಥ ಅನೇಕ ಸಂಶಯಗಳಿಂದ ಕೂಡಿರತಕ್ಕಂಥ ರಾಮಚಂದ್ರನು ಇಲ್ಲಿ ಹೇಳ್ತಾನ ನನ್ನಿಯನೆ. ಅಂದರೆ ನೀವು ಹೇಳೋ ಮಾತು ಹೆಂಗಿರಬೇಕು ಅಂದ್ರೆ ನನಗೆ ಸಂಶಯಕ್ಕೆ ದಾರಿ ಮಾಡಿರಬಾರ್ದು. ನನ್ನ ಸಂಶಯಗಳೆಲ್ಲ ಕಳೆದು ನಿಸ್ಸಂಶಯವಾದ ಜ್ಞಾನವನ್ನು ಉಂಟು ಮಾಡುವಂಥದ್ದು ಆಗಿರಬೇಕು ಅಂತ ಹೇಳ್ತಾನೆ. ನನ್ನಿಯನೆ ಅಂದರೆ ನಿಶ್ಚಯವಾಗಿ ಹೇಳು. ಮತ್ತು ಇದಕ್ಕೆ ಇನ್ನೂ ಒಂದು ಅರ್ಥ ಏನಪ್ಪ ಅಂದರೆ ಇಲ್ಲಿ ಹೇಳಿಕೆ ಅಂತ ಬಂದಾರ, ಪರಮಾನುಭವದೇ ಅನುಭವಸಾರ ಪರಮಾರ್ಥ ಗೀತೆ. ಶ್ರವಣ ಮನನ ನಿಧಿಧ್ಯಾಸನ. ನಿಧಿಧ್ಯಾಸನ ಅಂದರೆ ಏನು? ನಿಶ್ಚಯವಾದ ಜ್ಞಾನಕ್ಕೆ ನಿಧಿಧ್ಯಾಸನ ಅಂತ ಕರೀತಾರೆ. ಶ್ರವಣನೂ ಮಾಡಿದ್ದೀವಿ, ಮನನೂ ಮಾಡಿದ್ವಿ, ಆದರೆ ಅದು ಜ್ಞಾನ ದೃಢ ಆಗದೇ ಇದ್ದರೆ, ಅಲ್ಲಿ ನಿಶ್ಚಯ ಆಗದೇ ಇದ್ದರೆ, ಆ ನಿಶ್ಚಯ ಜ್ಞಾನವನ್ನು ಉಂಟು ಮಾಡುವಂಥ ಉದ್ದೇಶದಿಂದ ನನ್ನಿಯನೆ ಎನಗೀಗಳೇ ಪೇಳೆಂದು. ಯಾರಿಗಿದು? ಯಾವಾಗ? ನನ್ನಿ ಅಂದರೆ ನಿಶ್ಚಯವಾಗಿ ನನಗೆ ಈಗಲೇ ಅಂದರೆ ಈ ಕ್ಷಣದಲ್ಲಿಯೇ, ಈ ವರ್ತಮಾನ ಕಾಲದಲ್ಲಿಯೇ ನನಗೆ ಹೇಳುವಂಥವರಾಗಿರಿ ಅಂತ. ಪೇಳೆಂದು ಅಂದರೆ ಹೇಳಿರಿ ಅಂತ ಕೇಳ್ತಾನೆ. ಇಷ್ಟು ಪ್ರಶ್ನೆಯನ್ನು ಮಾಡಿ ನನ್ನಿಯನೆ ಈಗಲೇ ಪೇಳೆಂದು ಭಿನ್ನಯಿಸಿದೊಡೆ. ಭಿನ್ನಯಿಸಿದೊಡೆ ಅಂದ್ರೇನು? ಸದ್ಗುರುಗಳಲ್ಲಿ ಇದರ ಪ್ರಾರ್ಥನೆಯನ್ನು ಮಾಡಿಕೊಂಡು ನನಗೆ ಈ ರೀತಿಯಿಂದ ಈ ಸಂಶಯದಿಂದ ಕೂಡಿದಂಥ ನನ್ನಂಥ ಶಿಷ್ಯನಿಗೆ ನೀವು ಈ ಸಂಶಯವನ್ನು ಕಳೆಯುವಂಥ ಉತ್ತಮವಾದ ಬೋಧೆಯನ್ನು ನೀಡಿ ನನಗೆ ದಯಪಾಲಿಸಿರಿ ಅಂತ ಭಿನ್ನಪೋದನ್ನು ಅಲ್ಲಿ ಭಿನ್ನಯಿಸಿರಿ ಅಂದರೆ ಬೇಡಿಕೊಳ್ತಾನ ಅಂತ ಅರ್ಥ. ಯಾಕೆ ಬೇಡನ ಅಂದರೆ, ಯಾಕಂತಂದರೆ ಅನೇಕ ಮತಾಂತರಗಳಲ್ಲಿ ಚಾರ್ವಾಕ ಮೊದಲು ಮಾಡಿಕೊಂಡು, ಚಾರ್ವಾಕರು ಏನಪ್ಪ ಅಂದರೆ ಅವ್ರದ್ದೇ ಒಂದು ಸಿದ್ಧಾಂತ. ಅವ್ರು ಏನು ಹೇಳ್ತಾರೆ? ದೇಹವೇ ಆತ್ಮ. ಮತ್ತು ಅವರು ಸಿದ್ಧಾಂತಗಳಲ್ಲಿ ದೇಹ ಏನೈತಿ, ಇದು ನೋಡಪ್ಪ ಆತ್ಮ. ಇಲ್ಲಿರತಕ್ಕಂಥ ಭೋಗಗಳು ಏನಿದಾವೆ, ವಿಷಯ ಭೋಗಗಳು, ಅವೇ ಸ್ವರ್ಗ ಸುಖ ಅಂತ. ಈ ಸುಖದ ಇಚ್ಛೆಗಾಗಿ ಭೋಗಗಳನ್ನು, ಅನೇಕ ಭೋಗಗಳನ್ನು ಸ್ವೀಕಾರ ಮಾಡೋದು, ಆ ಭೋಗದಿಂದ ಪ್ರಾಪ್ತಿಯಾಗುವಂಥ ಸುಖವೇ ಸುಖ, ಮತ್ತು ಇದರಿಂದ ದುಃಖ ಆಗುವಂಥದ್ದು ನರಕ ಅಂತ ಅವರು ಸಿದ್ಧಾಂತ, ಚಾರ್ವಾಕರ ಸಿದ್ಧಾಂತ. ಅವರು ಜಗತ್ತಿನಲ್ಲಿ ಭಾಳ ಜನ ಇದ್ದಾರಂಥವ್ರು. ಚಾರ್ವಾಕರ ಸಿದ್ಧಾಂತವನ್ನು ಅವ್ರಿಗೆ ಗೊತ್ತಿಲ್ಲ ನಾವು ಚಾರ್ವಾಕರ ಸಿದ್ಧಾಂತದಾಗಿವಂತ. ಈ ಶಾಸ್ತ್ರಜ್ಞಾನ ಯಾರಿಗೈತೆ ಅವ್ರಿಗೆ ಗೊತ್ತಾಗ್ತದೆ ಯಾವ ಸಿದ್ಧಾಂತದಾಗ ಇದ್ದಾರೆ ಇವರು ಅಂತ. ಯಾಕಂದ್ರೆ ಅವರು ದೇಹಾತ್ಮ ಬುದ್ಧಿ ಉಳ್ಳವರಾಗಿ ದೇಹದಲ್ಲಿ ಆತ್ಮಭಾವವನ್ನು ಮಾಡಿಕೊಂಡು ಈ ಅನಿತ್ಯವಾದಂಥ ವಿಷಯ ಸುಖಗಳೇ ಪರಮ ಸುಖ, ಇದಕ್ಕೆ ದುಃಖ ಬಂದಿದ್ದೆ ನರಕ ಅಂತ ಹೇಳ್ತಾರೆ. ಅವ್ರು ಏನನ್ನು ಕೇಳಿದ್ರೆ ಸ್ವರ್ಗ ನರಕ ಯಾರು ನೋಡ್ಯಾರ? ಎಲ್ಲಿ ಐತಿ ಸ್ವರ್ಗ ನರಕ? ಐತೆ ಅಂತ ಸುಮ್ಮನೆ ಹೇಳಕ್ಕೆ ಮಾಡ್ಯಾರ ಅಂತಾರೆ.
ಚಾರ್ವಾಕರು ಇವು ಯಾವುದನ್ನು ಒಪ್ಪಂಗಿಲ್ಲ ಅವ್ರ ಸಿದ್ಧಾಂತದಲ್ಲಿ. ಅವರು ಕೂಡ ಹಿಂಗೆ ಹೇಳ್ತಾರ. ಇವ್ರದ್ದು ಒಂದು ಮತ, ಚಾರ್ವಾಕರು ಇನ್ನದ್ರಾಗ ನವೀನ ಚಾರ್ವಾಕರು, ಏಕದೇಶ ಚಾರ್ವಾಕರು ಅಂತ ಬರ್ತಾರೆ. ಅವ್ರೇನಪ್ಪ ಅಂದರೆ ಈ ದೇಹವನ್ನು ಬಿಟ್ಟು ಇಂದ್ರಿಯಗಳಿಗೆ ಬರ್ತಾರೆ. ಅವ್ರದ್ದು ಒಂದು ಸಿದ್ಧಾಂತ, ಇಂದ್ರಿಯಗಳೇ ಆತ್ಮ ಅಂತ. ಯಾಕಂದರೆ ಇವೆಲ್ಲ ಇದ್ರಲ್ಲಪ್ಪ ವಿಷಯ ಭೋಗ ಮಾಡೋಕ್ಕೆ ಬರೋದು, ಇಂದ್ರಿಯಗಳೇ ಇದ್ದಿಲ್ಲ ಅಂದರೆ ಈ ದೇಹ ಇದ್ರೆ ಏನು ಲಾಭ ಅಂತ ಅವರು ಒಂದು ಹೇಳ್ತಕ್ಕಂಥವ್ರು. ಹೀಗೆ ಅನೇಕ ಇದು ಪ್ರಾಣಮಯ ಆತ್ಮವಾಗಿರ್ತಂತ ಅವರು ಕೂಡ ಹಿರಣ್ಯ ಗರ್ಭವಾದಿ, ಪ್ರಾಣಕ್ಕೆ ಆತ್ಮವೆನ್ನುವರು. ಅವರೊಂದು ಹೇಳ್ತಾರೆ. ಅವ್ರೇನಪ್ಪ ಅಂದ್ರೆ ಪ್ರಾಣ ಐತೆ ನೋಡು, ಅಲ್ಲಿವರೆಗೆ ಇದಕ್ಕೆಲ್ಲ ಐತೆ. ಈ ಪ್ರಾಣ ಇಲ್ಲ ಅಂದರೆ ಈ ದೇಹ ಇದ್ರೆ ಇಲ್ದ್ರೆ, ಅದಕ್ಕಾಗಿ ಪ್ರಾಣವೇ ಆತ್ಮ ಅಂತಾರೆ. ಇವರು ಏನು ದೋಷ ಇದಾವೆ ಅಂದ್ರೆ, ಚಾರ್ವಾಕರ ದೋಷ ಐತೆ. ಏನು ದೋಷ ಐತೆ? ದೇಹವೇ ಆತ್ಮ ಅಂದ್ರೆ ದೇಹ ಹುಟ್ಟ್ಯಾನ ಸಾಯನ ಅಂತ ಹೇಳ್ಬೇಕಾಗ್ತದೆ. ಶಾಸ್ತ್ರ ಇದ್ದರೆ ಶ್ರುತಿ ಪ್ರಮಾಣ ಹೇಳ್ತದೆ ಅಜನ್ಮ ಅಂತ ಶಾಸ್ತ್ರ ಹೇಳುತ್ತೆ. ಅವನು ಹುಟ್ಟೇ ಇಲ್ಲ ಅಂದಮೇಲೆ ಅವನಿಗೆ ಸಾವು ಹೇಳಕ್ಕೆ ಬರಂಗಿಲ್ಲ. ಅಜೋನಿತ್ಯ ಶಾಶ್ವತ ಅಂತ ಶಾಸ್ತ್ರ ಹೇಳ್ತದೆ. ಶ್ರುತಿ ಪ್ರಮಾಣಕ್ಕೆ ವಿರೋಧ ಅವ್ರ ಮತ ಐತಿ. ಇವರು ಪ್ರಾಣಾತ್ಮವಾದಿಗಳು ಏನು ಹೇಳ್ತಾರಪ್ಪ ಅಂದರೆ, ಈ ಪ್ರಾಣವೇ ಆತ್ಮ ಅಂತಾರೆ. ಪ್ರಾಣ ನೋಡಿದರೆ ಚಲನವಲನದಿಂದ ಕೂಡಿರ್ತಕ್ಕಂಥದ್ದು. ಆತ್ಮ ಅಚಲ ಇದಲ್ಲ, ನಾವು ಹೋಗೋನಲ್ಲ ಬರೋನಲ್ಲ. ಮತ್ತು ಇವರು ಶ್ರುತಿ ಪ್ರಮಾಣಕ್ಕೆ ವಿರೋಧ ಐತಿಲ್ಲ. ಈ ಸಿದ್ಧಾಂತವನ್ನು ಒಪ್ಪಕ್ಕಾಗ್ತದೇನೋ? ಅದಕ್ಕೆ ಇಲ್ಲಿ ರಾಮಚಂದ್ರ ಹೇಳ್ತಾನೆ, ನಿಶ್ಚಯವಾಗಿ ಹೇಳ್ರಿ, ನೀವು ಹೇಳುವ ಮಾತು ಹೆಂಗಿರಬೇಕಂದ್ರೆ ಶ್ರುತಿಗೂ ಯುಕ್ತಿಗೂ ಪ್ರಮಾಣಕ್ಕೂ ಅನುಭವಿಗೂ ಚ್ಯುತಿ ಬಂದಿರಬಾರ್ದು. ಯಾರು ಅದನ್ನು ಖಂಡನ ಮಾಡಿರಬಾರ್ದು. ನೀವು ಹೇಳಿದ ಮೇಲೆ ಅದರ ಮೇಲೆ ಇನ್ನೊಂದು ಸಂಶಯ ಹುಟ್ಟಿರಬಾರ್ದು. ಅಂಥ ಒಂದು ನಿಶ್ಚಯವಾದಂಥ ಜ್ಞಾನವನ್ನು ನನಗೆ ಹೇಳ್ರಿ ಅಂತ ಕೇಳಿದದಕ್ಕಾಗಿ. ಇನ್ನು ಬೌದ್ಧರು ಬುದ್ಧಿಗೆ ಆತ್ಮವೆನ್ನುವರು. ಇವ್ರೇನಪ್ಪ, ಬುದ್ಧಿ ಇದ್ರೆ ಎಲ್ಲೋಟು ನೋಡು, ಬುದ್ಧಿನೇ ಕೆಡ್ತಿ ಅಂದರೆ ಇದಿದ್ರೂ ಇಲ್ಲದ್ರೂ ಪ್ರಯೋಜನ ಇಲ್ಲ. ಬುದ್ಧಿಗೆ ಆತ್ಮ ಅಂತೀವಿ. ಅದಕ್ಕೆ ಬುದ್ಧಿಯಿಂದ ಈ ಸಕಲ ವ್ಯವಹಾರಗಳು ತೋರುವುದರಿಂದ ಬುದ್ಧಿ ಆತ್ಮ ನೋಡಪ್ಪ ಅಂತ ಅವ್ರು ಹೇಳ್ತಾರೆ. ಮತ್ತು ಬುದ್ಧಿ ಇದ್ದರೆ ಇದು ಎದ್ದ ಜಾಗ್ರ ಸ್ವಪ್ನದಲ್ಲಿ ಐತೆ, ನಿದ್ದೆಗೆ ಎಲ್ಲಿಗೋಗಿತ್ತಪ್ಪ ನೀನು ಬುದ್ಧಿ? ಆತ್ಮ ತ್ರಿಕಾಲ ಅಬಾಧಿತ ಅಂತ ಹೇಳ್ತದೆ ಶಾಸ್ತ್ರ. 3 ಕಾಲದೊಳಗೆ ಎದ್ದವನೇ ಆತ್ಮ ಅಂತ ಹೇಳ್ಯದ. ಮತ್ತು ಇದ್ದಿದ್ರೆ ಬುದ್ಧಿ ಎದ್ದಾಗ ನಿದ್ದೆ ಕನಸಿನಾಗ ಐತೆ, ಮತ್ತು ಬುದ್ಧಿ ನಿದ್ದೆಗೆ ಐತೆ. ಬುದ್ಧಿ ಲಯ ಆಗ್ತದೆ ನೋಡು. ಇಂಥ ಲಯಗಮನದಿಂದ ವಿಕಾರದಿಂದ ಕೂಡಿರ್ತಕ್ಕಂಥ ಬುದ್ಧಿ ಹಂಗೆ ಆತ್ಮ ಆಗ್ತದಂತ ಶ್ರುತಿ ಹೇಳ್ತದ ಅಂತ ಹೇಳ್ತಾನೆ. ಹೀಗೆ ಅನೇಕ ಮತಾಂತರಗಳಲ್ಲಿ ಅನೇಕ ವಿಷಯಗಳನ್ನು ಹೇಳಿದರು ಕೂಡ ಇವರೆಲ್ಲರೂ ಹೆಂಗೆ ಹೇಳ್ತಾರಪ್ಪ ಅಂದ್ರೆ, ಕುರುಡ್ರು ಸೇರಿ ಆನೆ ಮುಟ್ಟಿ ಹೇಳಿದಂಗೆ ಅಂತ. ಕುರುಡ್ರು ಕೂಡಿಕೇಸಿ ಹೋಗಿ ಒಂದು ಆನೆಯನ್ನು ಮುಟ್ಟಿ ನೋಡಿದ್ರಂಥವ್ರು. ಒಬ್ಬನು ಕಾಲು ಮುಟ್ಟಿ, ಏನಪ್ಪ ಕಂಬ ಇದ್ದಂಗೆ ಐತು ನೋಡು ಆನೆ ಅಂತ ಒಬ್ಬನು ಹೇಳ್ತಾನ. ಇನ್ನೊಬ್ಬನು ಸೊಂಡಿಲಿ ಮುಟ್ಟಿಕೇಸಿ ಇದು ಒಣಕೆ ಇದ್ದಂಗೆ ಐತು ನೋಡಪ್ಪ ಆನೆ ಅಂತ ಇವನು ಹೇಳ್ತಾನ. ಇನ್ನೊಬ್ಬನು ಕಿವಿ ಮುಟ್ಟಿ ಇದು ಮರ ಇದ್ದಂಗೆ ಐತು ನೋಡಪ್ಪ ಅಂತ ಆನೆ ಅವನು ಅಂತಾನ. ಇನ್ನೊಬ್ಬನು ಹೊಟ್ಟೆ ಮುಟ್ಟಿ ನಗಾರಿ ಇದ್ದಂಗೆ ಐತು ನೋಡಪ್ಪ ಆನೆ ಅಂತ ಹೇಳ್ತಾನೆ. ಅಂದ್ರೆ ಮತ್ತೆ ಇವನು ಇನ್ನೊಬ್ಬನು ಬಾಲ ಮುಟ್ಟಿ ಹಗ್ಗ ಇದ್ದಂಗೆ ಐತೆ ಅಂತ ಹೇಳ್ತಾನೆ. ಇವೆಲ್ಲ ಆನೆಗೆ ಒಂದೊಂದು ಲಕ್ಷಣಗಳು ಇವು. ಇವೆಲ್ಲ ಲಕ್ಷಣ ಯಾವುದ್ರಾಗ ಇದಾವೋ ಅದು ಆನೆ ಅಂತ ಕರೆಸಂತದ. ಅದರಂಗೆ ಈ ಅನೇಕ ಮತಾಂತರಗಳೇನಿದಾರೆ ಉಳಿದವರು ಷಣ್ಮತದಲ್ಲಿ ಇನ್ನು 5 ಮಂದಿ, ಇವರೆಲ್ಲರೂ ಕೂಡ್ರಿದ್ದಂಗೆ ಅಂತ ಕಣ್ಣು ಮುಚ್ಚಿ ಆತ್ಮನ ಸ್ವರೂಪವನ್ನು ಹೇಳ್ತಾರೆ. ಅಂದ್ರೆ ಶ್ರುತಿಗೆ ವಿರೋಧವಾದಂಥದ್ದು ವಾಕ್ಯವನ್ನು ಹೇಳ್ತಾರೆ. ಇವರು ಪ್ರತ್ಯಕ್ಷ ಆನೆಯನ್ನು ನೋಡ್ಯಾರೇನೋ ಇಲ್ಲ. ಪ್ರತ್ಯಕ್ಷ ಯಾರಿಗೆ ಕಣ್ಣುಗಳಿದಾವ ಅವನು ಕಣ್ಣು ನೋಡಿಕೇಸಿ ಎಲ್ಲ ಲಕ್ಷಣದಿಂದ ಕೂಡಿದ್ದೆ ಆನೆ ಅಂತ ಅವನು ತಿಳಿತಾನಿಲ್ಲ. ಅವನಿಗೇನೋ ಸಂಶಯ ಆಗ್ತದೆ, ಆನೆಯನ್ನು ನೋಡೋದು ಎಲ್ಲ ಲಕ್ಷಣದಿಂದ ಕೂಡಿದ್ದೆ ಆನೆ ಅಂತ ಹೆಂಗೆ ತಿಳಿತಾನೋ ಅದರಂಗ ಈ ಉಳಿದ ಮತಾಂತರಗಳಲ್ಲಿ ಏನಿದಾವಪ್ಪ ಅಂತಂದರೆ ದೋಷಯುಕ್ತವಾಗಿರುವಂಥವು. ಇವರು ಕೂಡ್ರಿದ್ದಂಗೆ ಅಂತ, ಕಣ್ಣಿದ್ದು ಕೂಡ್ರಿದ್ದಂಗೆ. ಇವರು ಶ್ರುತಿಗೂ ಮತ್ತು ಯುಕ್ತಿಗೂ ಪ್ರಮಾಣಕ್ಕೂ ವಿರುದ್ಧವಾದಂಥ ನಿಶ್ಚಯವನ್ನು ಮಾಡಿರುವುದರಿಂದ ಇವರು ವಾಕ್ಯವನ್ನು ಮುಮುಕ್ಷುಗಳು ನಂಬಲಿಕ್ಕೆ ಏನಪ್ಪ ಅಂದರೆ ಯೋಗ್ಯವಲ್ಲ ಅಂತ ಹೇಳ್ತಾರೆ. ಮುಮುಕ್ಷುಗಳಾದವರು ಇವರು ವಾಕ್ಯಗಳನ್ನು ನಂಬಬಾಡ್ರಿ. ಅಂದರೆ ಯಾರು ಮೋಕ್ಷದ ಅಪೇಕ್ಷೆ ಉಳ್ಳವರು, ಈ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವನ್ನು ಅಪೇಕ್ಷಿಸ್ತಕ್ಕಂಥ ಮುಮುಕ್ಷುಗಳು ಏನಿದಾರ, ಈ ಜನನ ಮರಣ ರೂಪವಾದ ಸಂಸಾರದಿಂದ ಬಿಡುಗಡೆಯನ್ನು ಹೊಂದಿ ನಿತ್ಯ ಸದಾ ಆನಂದ ಸ್ವರೂಪನಾದ ಸಚ್ಚಿದಾನಂದ ರೂಪ ಆತ್ಮನನ್ನೇ
ಆ ಆತ್ಮಸ್ವರೂಪವೇ ನಾನಿದ್ದೇನೆ ಎಂಬ ಅನುಭವ ಜ್ಞಾನವನ್ನು ಪಡಿಬೇಕಂತ ಉತ್ಕುಟ ಇಚ್ಛೆಯಿಂದ ಕೂಡಿರ್ತಕ್ಕಂಥ ಮುಮುಕ್ಷುಗಳು ಇವ್ರು ಏನಾಗ್ತಾರಪ್ಪ ಅಂದ್ರೆ ಇವು ಉಳಿದವ್ರ ಮಾತು ನೆಂಬಿದ್ರೆ ಕುರುಡ್ರ ಮಾತು ನೆಂಬಿ ಓದಂಗೆ ಆಗ್ತದ ಅಂದ್ರೆ ಅವರು ಕುರುಡ್ರು ಸೇರಿ ಏನಾಗ್ತದ, ಬಳ್ಳಿ ಗುರುಡರು ಸೇರಿ ಹಳ್ಳವನ್ನು ಬಿದ್ದಂತೆ ಅಂದಂಗೆ ಕುರುಡ್ರು ಕೈ ಹಿಡಿದು ಹೋಗಿ ತೆಗಿಗೆ ಬಿದ್ದಂಗೆ ಆಗ್ತದ ನೋಡು ಅಂದ್ರು. ಅದಕ್ಕೆ ಕೊರಳ ಸುತ್ತಿದ ಹಾವು ಕಚ್ಚದೆ ಮರಳುವುದೇ, ಈ ಕೊರಳಿಗೆ ಹಾವು ಸುತ್ತಿಕೊಂಡಿವಿ ಅಂದಮೇಲೆ ಅದು ಸುಮ್ಮನೆ ಇರ್ತದೆ ಏನದು, ಏನನ್ನ ಮಾಡಿದ್ರೆ ಕಡೆದಲ್ಲ ಅದ್ರ ಸ್ವಭಾವ. ಹಾವಿನ ಧರ್ಮ ಏನಾದ ಕಡೆದೆ ಅದ್ರ ಧರ್ಮ. ಅದರಂತೆ ವಿಷಯಗಳಲ್ಲಿ ಪರಿಪರಿ ವಿಷಯಗಳಲ್ಲಿ ತಿರುಗಿರುವಂಥ ಮೂಢನು ಏನಾಗ್ತಾನಪ್ಪ ಅಂತಂದ್ರೆ ಅದಕ್ಕೆ ಅವ್ರು ಇನ್ನೊಂದು ಮಾತನ್ನು ಬರೆದಾರೆ, ಅದೇ ಮಹಾಲಿಂಗರಂಗರು. ಹೆಂಗ ವಿವೇಕ ಶೂನ್ಯನು ಆಗದ ಕೂಪದೊಳುರುಳುವಂತೆ ವಿವೇಕ ಶೂನ್ಯನು ತಿರುಗುವ ಅನುಭವ ಮಾಲೆಯಲ್ಲಿ ಮೋಕ್ಷವನ್ನು ಅಪೇಕ್ಷಿಸದೆ ಅಂದ್ರು. ಆನಂದ ಯಾವಾಗಲೂ ಆನಂದ ಇರಬೇಕಂತ ಎಲ್ಲರೂ ಪ್ರಯತ್ನ ಮಾಡ್ತೀವಿ, ಖರೆ ಅಂಥ ಆನಂದ ಎಲ್ಲಿ ಅದ? ಅದು ನಿನ್ನನ್ನು ನೀ ತಿಳಿಯೋದ್ರಿಂದ ಐತೆ. ಅಂಥ ಆನಂದವನ್ನು ಪಡೆಯುವುದನ್ನು ಬಿಟ್ಟು, ಅಂಥ ನಿನ್ನ ಸ್ವಸ್ವರೂಪದ ಯಥಾರ್ಥ ಜ್ಞಾನವನ್ನು ಮಾಡಿಕೊಳ್ಳುವುದನ್ನು ಬಿಟ್ಟು ಇನ್ನಿತರವಾದಂಥ ಅನೇಕ ವಿಷಯಗಳಲ್ಲಿ ನೀನು ಪ್ರವೃತ್ತನಾದರೆ ಹೆಂಗ ವಿವೇಕ ಕುರುಡನು ಕಾಣದ ಅಗಾಧ ಕೂಪದೊಳರುಳುವಂತೆ. ಕಣ್ಣಿಲ್ಲ ಅವನಿಗೆ ಸಹಜ, ಮತ್ತೆ ಅವನ ಕಣ್ಣಿಲ್ಲ, ಯಾರ ಕಣ್ಣಿದ್ದವ್ರು ಕೈ ಹಿಡ್ಕೊಂಡು ಹೋದ್ರೆ ತೆಗ್ಗಿಗೆ ಬೀಳಾರ್ದಂಗೆ ತಪ್ಪಿಸಿ ಕರ್ಕೊಂಡು ಹೋಗ್ತಾನ. ಇವನು ಕುರುಡ, ಅವನ ಕೈ ಹಿಡ್ದವನು ಕುರುಡ, ಇಬ್ರು ಹೋಗಿ ಒಂದೇ ತೆಗ್ಗಿನಾಗ ದುಪ್ಪನು ಬಿದ್ದಂಗ. ಅದರಂಗ ಏನಾಗ್ತದಂದ್ರೆ ವಿವೇಕ ಇಲ್ಲದಂಥವರು ಮಾತನ್ನು ಕೇಳಿ ವಿವೇಕ ಶೂನ್ಯರಾದಂಥ ಸಂಘವನ್ನು ಮಾಡಿದ್ವಪ್ಪ ಅಂದ್ರೆ ನಾವು ಹೋಗಿ ಒಂದಿಷ್ಟು ತೆಗ್ಗಿಗೆ ಬಿದ್ದಂಗೆ ಆಗ್ತದಂದ್ರೆ ಅವ್ರು. ಅದಕ್ಕೆ ಈ ರೀತಿಯಿಂದ ಅನೇಕ ರೀತಿ ಹೇಳಿರುವರು. ಇವೆಲ್ಲವೂ ಹಲವು ಆತ್ಮರು ಪೂರ್ಣನಾಗಿರುವರೆಂದು ಹೇಳುವರು. ವೇದಾಂತಿಗಳು ಒಬ್ಬ ಆತ್ಮನೇ ಪೂರ್ಣನಾಗಿರುತ್ತಾನೆಂದು ಹೇಳುವರು. ಅನೇಕ ಮಂದಿ ಐದರ ಮತಾಂತರ ಹಲವು ಆತ್ಮರು ಅಂತ ಕೆಲವರು ಹೇಳ್ತಾರೆ. ನೈಯಾಯಿಕರು ಹಲವು ಆತ್ಮರು, ಒಬ್ಬನೇ ಇಲ್ಲಪ್ಪ ಆತ್ಮ ಅನೇಕ ಇದ್ದಾರೆ ನೋಡು. ಹಿಂದೆ ಹೋಗ್ಯದಲ್ಲ ಅನುಭವ ಸಾರದಲ್ಲಿ ಅನೇಕ ಆತ್ಮರು ಇದ್ದಾರೆ. ಅದಕ್ಕೆ ಅವ್ರವ್ರು ಬೇರೆ 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 ಇದ್ದಾರೆ, ಹಂಗೆ ಹೇಳ್ತೀವಿ ಅಂತಾರೆ. ಆದರೆ ವೇದಾಂತಿಗಳು ಅನೇಕ ಆತ್ಮರಿಲ್ಲಪ್ಪ, ಉಪಾಧಿಗಳು ಅನೇಕ ಇದಾವ, ಆತ್ಮ ಒಬ್ಬನೇ ಅಂತ ಹೇಳಿದ್ರು ಅವರು. ಹೀಗೆ ಅದರಿಂದ ಇವರೆಲ್ಲರೂ ಹೇಳುವುದನ್ನು ಕೇಳಿ ಸಂಶಯದಿಂದ ಕೂಡಿದ ಮನಸ್ಸುಳ್ಳವನಾಗಿ ದಯಾಸಿಂಧುವಾದ ಸದ್ಗುರುನಾಥನೇ, ನೀನು ಯಾವುದಕ್ಕೆ ಆತ್ಮನೆಂದು ಹೇಳುತ್ತವೆ ಅದನ್ನೇ ನಾನು ನಿಶ್ಚಯವಾಗಿ ನಂಬುತ್ತೇನೆ. ಈಗ ನನಗೆ ನಿಶ್ಚಯ ಜ್ಞಾನ ಆಗಬೇಕಾದ. ನಾನು ಮೊದಲೇ ತಿಳ್ಕೊಂಡು ನೀರ ಬಗ್ಗೆ ಇಲ್ಲ ಅಂತಿಲ್ಲ, ಆದ್ರೆ ನನಗೆ ನಿಶ್ಚಯ ಇಲ್ಲ. ಈಗ ನೀವು ಹೇಳುವಂಥ ಮಾತನ್ನೇ ನಾನು ಒಪ್ತೀನಿ ಅಂತ ಹೇಳ್ತಾನೆ. ಈ ರೀತಿಯಿಂದ ಪ್ರಶ್ನೆಯನ್ನು ಕೇಳಿದ. ಮೊದಲನೇ ಪ್ರಶ್ನೆಗೆ ಉತ್ತರ. ಮತ್ತೆ ಮುಂದಿಂದ ಏನಪ್ಪಾ ಅಂತಂದ್ರೆ, ಮುಂದಿನ ಪರಿಭವ ಎಂತಾಯಿತೆಂದು. ಇದು ನಾನು ಯಾರು, ನನ್ನ ನಿಜ ಸ್ಥಿತಿ ಏನು ಅಂತ ಒಂದು ಪ್ರಶ್ನೆ ಕೇಳಿದೆ. ಇನ್ನು ಎರಡನೇದು ಏನಾಗಿದೆ, ಈ ಪರಿಭವ ಅಂದ್ರೆ ಈ ಸೃಷ್ಟಿಯು ಮೊದಲು ಹೇಗಾಯಿತು, ಜಗತ್ತು ಸೃಷ್ಟಿ ಏನು ಕಣ್ಣಿಗೆ ಕಾಣ್ತದ ದೃಶ್ಯ ಪ್ರಪಂಚ ನಾಮರೂಪಾತ್ಮಕ ಈ ಜಗತ್ತು ಹೇಗಾಯಿತು. ಯಾಕೆಂದರೆ ಈ ಸಂಸಾರ ಚಕ್ರಕ್ಕೆ ಕಾಲವೇ ಕಾರಣವೆಂದು ಯಾರು ಜ್ಯೋತಿಷ್ಯರು ಹೇಳುತ್ತಾರೆ. ಅವ್ರ ಕೆಲಸ ಏನಪ್ಪ ಜ್ಯೋತಿಷ್ಯರು? ಕಾಲ ಅಂದ್ರೆ ಸಮಯ. ಈ ಸಂಸಾರ ಚಕ್ರ ಎದರ ಮೇಲೆ ನಿಂತದ? ಕಾಲದ ಮೇಲೆ ನಿಂತದ ನೋಡಪ್ಪ ಅಂತ ಅವ್ರು ಹೇಳ್ತಾರೆ. ಈ ಸಮಯಕ್ಕೆ ಹಿಂಗೆ ಆಗ್ತದೆ, ಅದಕ್ಕೆ ಕಾಲವೇದ ಕಾರಣ ಅಂತಾರೆ. ಬೆಂಕಿಗೆ ಸುಡತನವು ನೀರಿಗೆ ಕೆಳಮುಖವಾಗಿ ಹರಿಯುವ ತನವು ಸ್ವಾಭಾವಿಕವಾಗಿರುವಂತೆ ಈ ಜಗತ್ತು ಸ್ವಭಾವ ಸಿದ್ಧವಾಗಿರುತ್ತದೆ ಎಂದು ಲೋಕಾಯುತರು ಹೇಳುತ್ತಾರೆ. ಜ್ಯೋತಿಷ್ಯರು ಕಾಲ ಅಂತ ಹೇಳಿದರು, ಇವರು ಲೋಕಾಯುತರು ಅಂದರೆ ಜಗತ್ ಸತ್ಯವಾದಿಗಳು. ಅವ್ರು ಏನು ಹೇಳ್ತಾರ, ಇದು ಸ್ವಾಭಾವಿಕವಾಗಿ ಐತೆ ನೋಡಪ್ಪ. ಹೆಂಗೆ ಬೆಂಕಿಗೆ ಸುಡುವತನು ಸ್ವಾಭಾವಿಕವಾಗಿದೆಯೋ, ನೀರಿಗೆ ಕೆಳಮುಖವಾಗಿ ಹರಿಯುವತನು ಸ್ವಾಭಾವಿಕವಾಗಿದೆಯೋ, ಅದರಂಗ ಈ ಜಗತ್ತು ಸ್ವಾಭಾವಿಕ ಐತೆ. ಇದನ್ನು ಯಾರು ಮಾಡಿಲ್ಲ ಬಿಟ್ಟಿಲ್ಲ, ಸ್ವಾಭಾವಿಕ ಐತೆ ಅಂತ ಇವರು ಹೇಳೋರು ಲೋಕಾಯುತರು, ಅಂದರೆ ಜಗತ್ ಸತ್ಯವಾದಿಗಳು ಅಂತ. ಇನ್ನು ಸ್ತ್ರೀಯಳು ಋತುಮತಿಯಾದರೆ ಗರ್ಭಧಾರಣವಾಗಬೇಕು, ಚಂದ್ರನು ಉದಯನಾದರೆ ಸಮುದ್ರ ಉಕ್ಕರಬೇಕೆಂಬ ಒಂದು ನಿಯತಿ ಉಂಟು. ಅದು ಸಕಲ ವಸ್ತುಗಳಲ್ಲಿ ಕೂಡಿಕೊಂಡಿರುತ್ತದೆ. ಆ ನಿಯತಿವೇ ಕಾರಣವೆಂದು ಇದು ಒಂದು ಹೇಳ್ತಾರೆ.
ಪ್ರಕೃತಿ, ನಿಯತಿ ಅಂದ್ರೆ ಪ್ರಕೃತಿ. ಹೆಂಗ ಸ್ತ್ರೀಯರು ಋತುಮತಿ ಆದವರಿಗೆ ಮಾತ್ರ ಗರ್ಭಧಾರಣೆ ಮಾಡಲಿಕ್ಕೆ ಅವಕಾಶ ಐತು, ಅದರಂಗ ಚಂದ್ರ ಹುಣ್ಣಿಮೆ ದಿವಸ ಇದ್ದಾಗ ಆ ಸಮುದ್ರ ಉಕ್ಕಿ ಇರುವುದು, ಅದು ಹೆಂಗ ಪ್ರಕೃತಿ ನಿಯಮ ನೋಡು. ಅದೇನು ಯಾರು ಮಾಡೋದಲ್ಲ, ಕೈಲೇ ಮಾಡ್ತಾರೇನು ಅದನ್ನು? ಯಾರನ್ನು ಮಾಡಕ್ಕೆ ಬರ್ತದ? ಮಾಡೋದಲ್ಲ, ಅದು ಪ್ರಕೃತಿಯಿಂದ ತನ್ನಷ್ಟು ತಾನೇ ಆಗ್ತದಿಲ್ಲ. ಅದರಂಗ ಇದಕ್ಕೆ ಪ್ರಕೃತಿಯ ಕಾರಣ ಅಂತ ಕೆಲವು ಮಂದಿ ಮತವಾದಿಗಳು ಇದನ್ನ ಹೇಳ್ತಾರೆ. ಯಾವ್ದಕ್ಕೆ ಅಂದ್ರೆ ಈ ಜಗತ್ತು ಉತ್ಪತ್ತಿಗೆ ಕಾರಣ ಅಂತ ಹೇಳ್ತಾರೆ ಅವರು. ಇನ್ನು ಪೂರ್ವ ಮೀಮಾಂಸಕರಾದ ಏನು ಹೇಳ್ತಾರಪ್ಪ ಅಂದರೆ, ಎಷ್ಟೋ ಸ್ತ್ರೀಯರು ಋತುಮತಿ ಉಳ್ಳವರಾದರೂ ಗರ್ಭಧಾರಣವನ್ನು ಮಾಡುವುದಿಲ್ಲ. ಇನ್ನು ಜಗತ್ತಿನಾಗ ಒಬ್ಬರು ಆಗಿರ್ಬೋದಪ್ಪ, ಎಲ್ಲೋ ಒಬ್ಬರು ಆಗ್ಬೋದು. ಕೆಲವು ಮಂದಿ, ಎಷ್ಟೋ ಮಂದಿ ಆಗಿರಲ್ಲ ಹೆಣ್ಮಕ್ಳು, ಅವರಿಗೂ ಮಕ್ಕಳೇ ಗರ್ಭಧಾರಣೆ ಆಗಿಲ್ಲ, ಮಕ್ಕಳೇ ಆಗಿಲ್ಲ. ಇದಕ್ಕೇನು ಹೇಳ್ತೀರಿ? ಅದರಿಂದ ಈ ಸೃಷ್ಟಿ ಅಕಸ್ಮಾತ್ ತನ್ನಿಂದ ತಾನೇ ಆಗಿರುತ್ತದೆಂದು ಗರ್ಭಧಾರಣವನ್ನು ಮಾಡುವುದಿಲ್ಲ. ಕಿಂತು ಸ್ತ್ರೀಯರು, ಯಾವಳೋ ಒಬ್ಬ ಸ್ತ್ರೀಯಳು ಗರ್ಭಧಾರಣವನ್ನು ಮಾಡುತ್ತಾಳೆ, ಅದರಿಂದ ಈ ಸೃಷ್ಟಿಯು ಅಕಸ್ಮಾತ್ ತನ್ನಿಂದ ತಾನೇ ಆಗಿರುತ್ತದೆಂದು ನಾಸ್ತಿಕರು ಹೇಳುತ್ತಾರೆ. ಇವರು ಪೂರ್ವ ಮೀಮಾಂಸಕರಂದ್ರೆ ಏನು? ಇವರು ನಾಸ್ತಿಕರೇನು? ಇವರು ನಾಸ್ತಿಕರು ಅಂತ ಈಶ್ವರನ ಒಪ್ಪೋದಿಲ್ಲ. ಇವರು ದೇವರ ಇದಾನಂತ ಒಪ್ಪಂಗಿಲ್ಲ. ಎದಕ್ಕೆ ಒಪ್ತಾರೆ? ಕರ್ಮಕ್ಕೆ ಒಪ್ತಾರೆ ಅವ್ರು ಅಷ್ಟೇ. ಯಜ್ಞ, ಯಾಗ, ದಾನ, ಜಪ ಇದಕ್ಕೆ ಒಪ್ತಾರೆ ಅವ್ರು. ಕರ್ಮ ಮಾಡು ಅದೇ ನೋಡಪ್ಪ ದೇವ್ರು, ಕರ್ಮವೇ ದೇವರು ಅಂತ ಅವ್ರು ತಿಳ್ಕೊಂಬಿಟ್ಟಾರ ಪೂರ್ವ ಮೀಮಾಂಸಕರು. ಯಾರು ಇದಕ್ಕೆ? ಜೈಮಿನಿ ಋಷಿ ಮಹಾಕಾರಣ ನೋಡು, ಪೂರ್ವ ಮೀಮಾಂಸಕರು. ವ್ಯಾಸರ ಶಿಷ್ಯ ಇವನು. ಇನ್ನೊಬ್ಬರು ಶಿಷ್ಯರು ಅವರು ಶಂಕರಾಚಾರ್ಯ ಗುರುಗಳು, ಅವರು ವ್ಯಾಸರಿಗೆ ಶಿಷ್ಯರು. ಅವರು ವ್ಯಾಸ ನೋಡಿದರೆ ಅಗಮ್ಯ ಆಗಿತ್ತ ಪಂಡಿತ ಆತ. ಮತ್ತು ಅಂಥವರಿಂದ ಕೇಳಿದ್ರೆ ಎಲ್ಲರೂ ಕೇಳಿರ್ತೀವಿ, ಖರೆ ಎಲ್ಲರ ಬುದ್ಧಿ ಒಂದೇ ಇರ್ತದಂತ ಏನೇ ಮಾಹಿತಿಲಿ. ಒಬ್ಬ ಗುರುವಿನಲ್ಲಿ ಕೇಳೋಣ, ಜೈಮಿನಿ, ಇನ್ನೊಬ್ರು ಅವರು ಗೋವಿಂದಾಚಾರ್ಯರು, ಅವ್ರನ್ನು ಕೂಡ ಅದೇ ವ್ಯಾಸರ ಶಿಷ್ಯರೇ ಇವರು. ಆದರೆ ಇವನಿಗಿದ್ರೆ ಇದ್ರಾಗ ರುಚಿ ಬಂತು, ಅವ್ರಿಗಿದ್ರೆ ಅದು ಜ್ಞಾನ ಕಡೆ ಅವ್ರ ರುಚಿ ಹೋಯ್ತು. ಇವ ಹೇಳ್ತಾನ ಜೈಮಿನಿ, ಆ ಸೂತ್ರ ರಚನೆ ಮಾಡ್ಯಾನ, ಪೂರ್ವ ಮೀಮಾಂಸಕ ಸೂತ್ರ. ಕರ್ಮವೇ ಪ್ರಧಾನವಾಗಿರುವಂಥದ್ದು, ಅದಕ್ಕೆ ಕರ್ಮ ಮಾಡ್ರಿ, ಕರ್ಮದಿಂದ ಏನಪ್ಪ ಅಂದರೆ ಸ್ವರ್ಗ ಸುಖ, ಅದೇ ಮೋಕ್ಷ ಅಂತ ಅವನ ಸಿದ್ಧಾಂತ, ಪೂರ್ವ ಮೀಮಾಂಸಕರ ಸಿದ್ಧಾಂತ. ಸಕಾಮ ಕರ್ಮವನ್ನು ಹೇಳಿಕೆ ಅನೇಕ ಯಾಗ ಯಜ್ಞಾದಿಗಳಲ್ಲಿ ನೀವು ಪ್ರವೃತ್ತರಾಗರಿ ಅಂತ ಅವ್ರು ಹೇಳ್ತಾರೆ. ಅವ್ರು ಸಿದ್ಧಾಂತ ಮಾಡಿಟ್ಟಾರ, ಅದಕ್ಕೆ ಜಗತ್ತಿನಾಗ ಅದನ್ನು ನಂಬುತ್ತಾರ ಮಂದಿ. ಇವತ್ತು ಯಾಕೆ ಅವು ಮೇಲ್ಮಟ್ಟಕ್ಕೆ ಹೋಗಿ ನಿಂತವ ಅಂದರೆ ಇವು ಮೊದಲೇ ಮಾಡಿಟ್ಟಾರಲ್ಲ ಇಂಥವ್ರು. ಹೀಗೆ ಆಗಿರುತ್ತದೆ. ಅವರು ಈಶ್ವರನ ಒಪ್ಪಂಗಿಲ್ಲ ಪೂರ್ವ ಮೀಮಾಂಸಕರು. ಪರಮಾತ್ಮ ಇದಾನಂತ ಅವರು ಒಪ್ಪಂಗಿಲ್ಲ, ನೈಯಾಯಿಕರು ಒಪ್ಪಂಗಿಲ್ಲ, ಚಾರ್ವಾಕರು ಒಪ್ಪಂಗಿಲ್ಲ, ವೇದಾಂತಿಗಳು ಒಪ್ತಾರೆ. ಪರಮಾತ್ಮ ಇದಾನ ಅಂತ ಹೇಳ್ತಾರೆ ಅವರು. ಹೆಂಗ ಇದಾನ ಅಂದಾಗ ಅದು ವಿಚಾರಕ್ಕೆ ಬಂದಾಗ ಪರಿಪೂರ್ಣ ಇದಾನ, ಅವನೇ ಆತ್ಮಸ್ವರೂಪ, ಅವನು ಎಲ್ಲರಲ್ಲೇ ಇದಾನಂತ ಅದು ಮುಂದಿನ ವಿಚಾರ. ಈ ದೇವರ ಇದಾನಂತೇನೆ ಒಪ್ಪಕ್ಕೆ ತಯಾರಿಲ್ಲ ಇವ್ರು ಹುಡುಗರು, ಇವ್ರದ್ದು ಹಿಂಗ. ಹೀಗೆ ಎಣ್ಣೆ, ಬತ್ತಿ, ಅಗ್ನಿ ಈ ಮೂರು ಕೂಡಿಕೊಂಡು ದೀಪವನ್ನು ಉಂಟು ಮಾಡುವಂತೆ, ಎಲೆ, ಅಡಿಕೆ, ಕಾಚು, ಸುಣ್ಣ ಈ ನಾಲ್ಕು ಕೂಡಿ ಕೆಂಪು ಬಣ್ಣವನ್ನು ಉಂಟು ಮಾಡುವಂತೆ, ಭೂಮಿ, ಜಲ, ಅಗ್ನಿ ಈ ನಾಲ್ಕು ಭೂತಗಳು ಕೂಡಿ ಜಗದ್ ರಚನೆ ಮಾಡಿರುತ್ತವೆಂದು ಜಗತ್ ಸತ್ಯವಾದಿಗಳು ಹೇಳುತ್ತಾರೆ. ಇವರು ಹೇಳ್ತಾರೆ. ನೈಯಾಯಿಕರಲ್ಲಿ ಇನ್ನು ಬರ್ತಾ ಇದ್ದು ಮತ. ಇವು ಹೆಂಗ ಒಂದಕ್ಕೊಂದು ಕೂಡಿದ್ರೆ, ಎಲೆ, ಅಡಿಕೆ, ಸುಣ್ಣ, ಕಾಚು ಕೂಡಿದ್ರೆ ಹೆಂಗೆ ಅದು ಕೆಂಪು ಆಗ್ತದಿಲ್ಲ, ಅದರಂಗೆ ಇವೆಲ್ಲವೂ ಭೂತಗಳು ಕೂಡಿದಾಗ ಇದು ಜಗತ್ ಸೃಷ್ಟಿ ಆಗ್ಯದ ನೋಡಪ್ಪ ಅಂತ ಹೇಳ್ತಾರ. ಅಂದು ಇವ್ರನ್ನೂ ಒಪ್ಪಂಗಿಲ್ಲ. ಹೀಗೆ ಮತ್ತು ಸತ್ವರಜ ತನುಮಯವಾದ ಈ ಪ್ರಕೃತಿಯೇ ಕಾರಣವೆಂದು ಶಾಕ್ತೇಯರು, ಸಾಂಖ್ಯರು ಹೇಳುತ್ತಾರೆ. ಇವರು ಒಂದು ಮತಸ್ಥರು. ಇನ್ನು ಯೋಗಶಾಸ್ತ್ರಜ್ಞರು ಹಿರಣ್ಯ ಗರ್ಭನೇ ಕಾರಣವೆಂದು ಹೇಳುತ್ತಾರೆ. ವೇದಾಂತಿಗಳು ಬ್ರಹ್ಮವೇ ಕಾರಣವೆಂದು ಹೇಳುತ್ತಾರೆ. ಇವರು ಷಣ್ಮತದಲ್ಲಿ ಇವರೊಬ್ಬರು ವೇದಾಂತಿಗಳು. ಇವರು ಏನು ಹೇಳ್ತಾರಪ್ಪ, ಈ ಜಗತ್ತಿಗೆ ಬ್ರಹ್ಮವೇ ಕಾರಣ. ಯಾವ ಸದ್ರೂಪ ಚಿದ್ರೂಪ ನಿತ್ಯ ಪರಿಪೂರ್ಣವಾಗಿರುವಂಥ ಆತ್ಮ ಇದನ್ನು ಅದಕ್ಕೆ ಬ್ರಹ್ಮ ಅಂತ ಕರೆದಾರ. ಉಪಾಧಿ ರಹಿತವಾಗಿರುವಂಥದ್ದು ಅಂಥ ಬ್ರಹ್ಮವೇ ಆ ಉಪಾಧಿಯಿಂದ ಕೂಡಿ ಈ ಜಗತ್ತಿಗೆ ಸೃಷ್ಟಿಗೆ ಕಾರಣಕರ್ತ ಅಂತ ಮುಂದೆ ಹೇಳಿಕೆ ಅಂತ ಹೋಗ್ತಾರೆ. ಅದನ್ನು ಹೀಗೆ ಹೇಳಿ
ಮತ್ತು ಈ ಸೃಷ್ಟಿಯು ಕರ್ತನಾದ ಈಶ್ವರನಿಂದ ರಚಿತವಾಗಿರುವುದು ಅಂದರೆ ಆ ಈಶ್ವರನು ಕುಂಬಾರನಂತೆ ಚಕ್ರದಂಡಾದಿ ಸಾಧನಗಳಿಂದ ಸಹಿತನೋ ಅಥವಾ ರಹಿತನೋ. ಇಲ್ಲಿ ಪ್ರಶ್ನೆ ಅದ, ಶ್ರೀರಾಮಚಂದ್ರ ಮಾಡಿರ್ತಕ್ಕಂಥ ಪ್ರಶ್ನೆ. ಈ ಪರಿಭವ ಎಂತ ಐತೆಂದು, ಹೆಂಗ ರಚನೆ ಆಯ್ತು ಅಂತ ಕೇಳ್ತಾನ. ನೀವು ಹೇಳ್ತೀರಿ ಬ್ರಹ್ಮನೇ ಕಾರಣ ಪರಮಾತ್ಮನೇ ಕಾರಣ ಅಂದ್ರೆ, ಮತ್ತೆ ಪರಮಾತ್ಮ ಹೆಂಗ್ ಮಾಡಿದಪ್ಪ ಈ ಜಗತ್ನ? ಕುಂಬಾರ ಗಡಿಗೆ ಮಾಡ್ತಾನಲ್ಲ, ಮಣ್ಣು ಎಲ್ಲೋ ಒಂದು ಕಡೆಲಿಂದ ತರ್ತಾನ, ಚಕ್ರದಂಡ ಐತೆ, ಅದಕ್ಕೆ ತನ್ನದೇ ಆದಂಥ ನಿಮಿತ್ತ ಕಾರಣ, 3 ಕಾರಣ ಇದ್ದರೆ ಒಂದು ಗಡಿಗೆ ರಚನೆ ಆಯಿತು. ಅದರಂಗ ಈ ಪರಮಾತ್ಮ ಇವೆಲ್ಲ ಸಾಧನ ಇದಾವಂತಿರೋ ಇಲ್ಲ ಅಂತಿರೋ? ಇವ್ಟನ್ನ ಇಟ್ಕೊಂಡು ಈಗ ಹೆಂಗೆ ಇವು ಸಾಧನ ಇದಾವೋ ಅದರಂಗೆ ಪರಮಾತ್ಮಗೆ ಏನನ್ನ ಸಾಧನ ಇದಾವೋ ಇಲ್ಲವೋ? ಸಾಧನ ಸಹಿತನಾದರೆ ಜೀವತ್ವ ಪ್ರಾಪ್ತಿಯಾಗುವುದು. ಇಲ್ಲಪ್ಪ, ಇನ್ನೊಂದು ಸಾಮಾನು ಹೆಂಗೆ ಕುಂಬಾರ ಮಣ್ಣಿದ್ದಲ್ಲ ಮಣ್ಣು ತಂದು ಇನ್ನೊಂದು ಚಕ್ರದಂಡ ಸಾಧನಗಳಿಂದ ತನ್ನ ಬುದ್ಧಿಯ ನಿಮಿತ್ತ ಕಾರಣದಿಂದ ಹೆಂಗೆ ಮಾಡಿದ, ಅದರಂಗೆ ಪರಮಾತ್ಮ ಮಾಡ್ಯಾನ ಅಂತಂದ್ರೆ ಅವನಿಗೂ ಜೀವನಿಗೂ ಒಂದೇ ಆಯಿತು. ಮತ್ತೆ ಬೇರೆ ಸಹಾಯ ಸಹಕಾರದಿಂದ ಮಾಡ್ತಾನ ಜಗತ್ ಸೃಷ್ಟಿ ಅಂದಂಗೆ ಆಗ್ತದ. ಹೀಗೆ ಜೀವತ್ವವು ಪ್ರಾಪ್ತಿವಾಗೋದು. ರೈತನಾದರೆ ಈ ವಿಚಿತ್ರ ರೂಪ ಜಗತ್ತನ್ನು ಹೀಗೆ ರಚನೆ ಮಾಡಿರೋನು. ಇಲ್ಲಪ್ಪ, ಇದು ಏನಿಲ್ದಾನೆ ಮಾಡ್ಯಾನ ಅಂದ್ರೆ ಹೆಂಗೆ ಮಾಡಿದ? ಕಾರಣ ಅಂದಾಗ ಈಶ್ವರನೇ ಕಾರಣ ಈ ಜಗತ್ತಿಗೆ ಅಂತ ನೀವು ಅಂದ್ರೆ. ಮತ್ತು ಜನನ ಮರಣ ರೂಪವಾದ ಸೃಷ್ಟಿಯು ಮೊದಲು ಯಾರಿಂದ ಹೇಗೆ ಆಯಿತು, ಹೆಂಗ ಹುಟ್ಟಿತು ಮತ್ತು ಹೆಂಗ ಸೃಷ್ಟಿ ರಚನೆ ಆಯಿತು ಎಂಬುದನ್ನು ನನಗೆ ನಿಶ್ಚಯವಾಗಿ ತಿಳಿಸತಕ್ಕದ್ದು. ನನಗೆ ನಿಶ್ಚಯವಾದಂಥ ಜ್ಞಾನವನ್ನು ಹೇಳ್ರಿ ಅಂತ ಹೇಳ್ತಾನೆ. ಮತ್ತು 3ನೇ ಪ್ರಶ್ನೆ, ಈ ಸಂಸಾರವು ಅಂದರೆ, ಸಂಸಾರ ಅಂದ್ರೇನು? ಜನನ ಮರಣ, ಇದರಲ್ಲಿ ಬರುವ ಅನೇಕ ದುಃಖಗಳು. ಈ ಸಂಸಾರವು ಸಂಸಾರ ಅಲ್ಲ, ಸಂಸಾರವು ನಿವೃತ್ತಿ ಆಗಬೇಕಾದರೆ ಸಾಧನವೇನು? ಈ ಜನನ ಮರಣ ನಿವೃತ್ತಿ ಆಗಬೇಕಾದ್ರೆ, ಈ ಹುಟ್ಟೋದು ಸಾಯೋದೇನದಲ್ಲ, ಇದರಿಂದ ನಾನು ಬಿಡುಗಡೆ ನಿವೃತ್ತಿ ಅಂದರೆ ಬಿಡುಗಡೆ ಆಗಬೇಕಾದರೆ ಸಾಧನವೇನು? ಯಾವ ಸಾಧನದಿಂದ ನಾವು ಹೋದರೆ ನನಗಿದು ಬಿಡುಗಡೆ ಆಗ್ತದಪ್ಪ? ಮತ್ತು ಮೇಲೆಯವರೇ ಪ್ರಶ್ನೆ ಇದಕ್ಕೆ. ಅವ್ರ ಮೇಲೆಯವರು ಏನೇನು ಮತವಾದಿಗಳು ಹೇಳ್ಕೊಂಬಂದ್ರೆ ಅವ್ರವೇ ಇಲ್ಲಿ ಬರ್ತಾವೆ ಮತ್ತೆ. ಯಾಕೆಂದರೆ ಅನೇಕ ಮತಾಂತರಗಳಲ್ಲಿ ಅನೇಕ ರೀತಿಯಿಂದ ಸಾಧನೆಗಳು ಹೇಳುವುದುಂಟು. ಏನು ಅಂದರೆ, ಕರ್ಮ, ಉಪಾಸನ, ಜ್ಞಾನ ಈ 3 ಕೂಡಿ ಸಾಧನವು, ಅಥವಾ ಒಂದೊಂದು ಸಾಧನಗಳು. ಕೆಲವರು ಹೇಳ್ತಾರ, ಏನಪ್ಪಾ ಅಂದ್ರೆ ಕರ್ಮನೂ ಬೇಕಪ್ಪ, ಉಪಾಸನೂ ಬೇಕು, ಜ್ಞಾನನೂ ಇರಬೇಕು. ಇವು 3 ಇದ್ರೆ ಏನಪ್ಪ ಅಂತಂದ್ರೆ ನಿನಗೆ ಮೋಕ್ಷ ಆತದು ನೋಡುವಂತ. ಮೋಕ್ಷಕ್ಕೆ ಸಾಧನ ಅಂತ ಇವ್ರು ಹೇಳ್ತಾರೆ. ಮೋಕ್ಷ ಅದನ್ನು ಹೇಳ್ಯಾರಲ್ಲ, ಬಿಡುಗಡೆ, ಜನನ ಮರಣ ರೂಪವಾದ ಈ ಸಂಸಾರ ಚಕ್ರದಿಂದ ನಾ ಬಿಡುಗಡೆ ಹೋಗ್ಬೇಕಪ್ಪ ಅಂದ್ರೆ ಇವು 3 ಸಾಧನೆ ಇರ್ಬೇಕು. ಕರ್ಮ ಏನು ಯಾರಿಗೆ ಹೇಳ್ಯಾರ? ಕರ್ಮ ಶಾಸ್ತ್ರದಲ್ಲಿ ವಿಚಾರ ಮಾಡಿಕೆ ಅಂತ ಹೋದಾಗ ಅದಕ್ಕೆ ಹೇಳ್ಯಾರ ಅವ್ರು ಮಂದಮತಿಗೆ ಅಂತ. ಮಂದಮತಿ ಅಂದ್ರೆ ಯಾರು ಮಂದಮತಿ? ಬುದ್ಧಿ ನಾವು ಹೇಳಂಗಿಲ್ಲ, ಏನು ಬುದ್ಧಿ ಸುಮಾರು ಐತಪ್ಪ ಅಂತ ಇಷ್ಟೇ. ಮತ್ತೆ ಸತ್ಯ ಅಸತ್ಯದ ಜ್ಞಾನರಹಿತನಾದಂಥವನು, ನಿತ್ಯ ಅನಿತ್ಯದ ಬಗ್ಗೆ ತಿಳುವಳಿಕೆ ಇಲ್ಲದವನು ಏನಿದಾನ